ನಮಸ್ಕಾರ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ಶಾವಿಗೆ ಉಪ್ಪಿಟ್ಟಿಗೆ ಹುರ್ಕೊಳ್ಳೋಣ. ಶಾವಿಗೆನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಕೆಂಪಗಾಯ್ತು ನೋಡಿ. ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಅದೇ ಕಡಾಯಿನ ತೊಳ್ಕೊಂಡು ಇಟ್ಟಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಉಳ್ಳಾಗಡ್ಡೆ ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ತರಕಾರಿಗಳು ಹಾಕೋಣ. ಕ್ಯಾರೆಟ್ ಬೀನ್ಸು ಹಾಕಿದ್ದೀನಿ. ಸ್ವಲ್ಪ ಬಟಾಣಿ ಕಾಳು ಹಾಕ್ತಾಯಿದ್ದೀನಿ. ಸ್ವಲ್ಪ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಇವಾಗ ನೀರು ಹಾಕೋಣ. ನಾನೀಗ 1 ಕಪ್ ತೊಗೊಂಡಿದ್ದೀನಿ ಅಷ್ಟೇ ಶಾವಿಗೆ. ಸೊ ಅದಕ್ಕೆ 1 ಕಪ್ಪು ನೀರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು 5 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಕುದ್ದಿದೆ. ಇವಾಗ ಶಾವಿಗೆ ಹಾಕೋಣ. ಶಾವಿಗೆ ಹಾಕಿದ್ದೀನಿ. ಇದು ಬೆಳಗ್ಗೆ ತಿಂಡಿಗೂ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ. ಬಾಕ್ಸಿಗೂ ಮಾಡ್ಬೋದು. ರಾತ್ರಿ ಲೈಟಾಗಿ ತೊಗೊತೀನಿ ಅಂದರೆ ಅದಕ್ಕೂ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಲಿಂಬೆ ಜ್ಯೂಸ್ ಹಾಕೋಣ. ನೋಡ್ಬೋದು ಬಿಡಿ ಬಿಡಿಯಾಗಿ ಬಂದಿದೆ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಫ್ರೆಂಡ್ಸ್.